ಬಿಗ್ ಬಾಸ್ ಕನ್ನಡ ಸೀಸನ್ ಅದ್ಧೂರಿಯಾಗಿ ಆರಂಭವಾಗಿತ್ತು. ಅದಾದ 2ನೇ ವಾರಕ್ಕೆ ಸರ್ಕಾರ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿ ಹೊರಗೆ ಕಳುಹಿಸಿದ್ರು ಸ್ಪರ್ಧಿಗಳನ್ನ. ನಂತರ ಕೋರ್ಟ್ ಮೊರೆ ಹೋದ ಮೇಲೆ ಮತ್ತೆ ಬಿಗ್ ಬಾಸ್ ನಡೆಸಲು ಅನುಮತಿ ಸಿಕ್ಕಿದ ಮೇಲೆ ಹೊಸ ಹುರುಪಿನಲ್ಲಿ ಸ್ಪರ್ಧಿಗಳೆಲ್ಲ ಆಟ ಶುರು ಮಾಡಿದ್ದಾರೆ. ಇನ್ನು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಸಾಮಾನ್ಯ. ಇದೀಗ ದೊಡ್ಡ ಮಟ್ಟದಲ್ಲಿ ಜಗಳ ನಡೆದಿದ್ದು, ಡಾಗ್ ಸತೀಶ್ ಮತ್ತು ಚಂದ್ರಪ್ರಭಾ ನಡುವೆ ಜಗಳ ನಡೆದಿದ್ದು, ಇದರ ಮಧ್ಯೆ ಬಂದ ಧನುಷ್ ಸತೀಶ್ ಅವರ ನಡುವೆ ದೊಡ್ಡ ಜಗಳ ನಡೆದಿದೆ. ಕೈ ಮಾಡುವ ಮಟ್ಟಕ್ಕೂ ಕೂಡ ಹೋಗಿದೆ. ಹಾಗಾದರೆ ಧನುಷ್ ಸತೀಶ್ಗೆ ಹೊಡೆದ್ರ? ಬಿಗ್ ಬಾಸ್ ಮನೆಯಿಂದ ಧನುಷ್ ಆಚೆ ಬರ್ತಾರಾ? ಏನಿದು ಸುದ್ದಿ? ಸಂಪೂರ್ಣ ಮಾಹಿತಿಯನ್ನ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ದೊಡ್ಡ ಮನೆಯಲ್ಲಿ ಹೊಸ ಹುರುಪು ಶುರುವಾಗಿದೆ. ಉತ್ಸಾಹದಲ್ಲಿ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ. ಆದರೆ ಚಂದ್ರಪ್ರಭಾ ಮತ್ತು ಡಾಗ್ ಬ್ರೀಡರ್ ಸತೀಶ್ ಜಗಳ ಆಡ್ತಾರೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಸ್ನಾನಕ್ಕೆ ಸತೀಶ್ ಹೋದರೆ 1.5-2 ಗಂಟೆನೇ ಅನ್ನೋ ಆರೋಪ ಇದೆ. ಅದನ್ನ ಹೇಳಿಯೇ ಚಂದ್ರಪ್ರಭಾ ಮಜಾ ತೆಗೆದುಕೊಳ್ತಾ ಇದ್ರು. ಆದರೆ ಇದೀಗ ಅದ್ಯಾಕೋ ಸಾಕಾಗಿ ಹೋದಂತೆ ಆಗಿದೆ. ಸಿಟ್ಟು ನೆತ್ತಿಗೇರಿ ಜಗಳಕ್ಕೆ ನಿಂತು ಬಿಟ್ಟಿದ್ದಾರೆ. ಕಿಚನ್ನಲ್ಲಿದ್ದ ನೀರಿನ ಗ್ಲಾಸನ್ನೇ ಒಡೆದು ಹಾಕಿದ್ದಾರೆ. ಧನುಷ್ ಮತ್ತು ಸತೀಶ್ ನಡುವೇನು ಮಾತಿನ ಚಕಮಕಿ ನಡೆದಿದ್ದು, ಕೊನೆಗೆ ಏನಾಗುತ್ತೆ ಅಂತ ನೋಡೋದಾದ್ರೆ ಇಬ್ಬರು ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋಗಿದೆ. ಈ ಘಟನೆ ಪ್ರೋಮೋ ಇದೀಗ ರಿಲೀಸ್ ಆಗಿದ್ದು, ಜನ ನೋಡ್ತಾ ಇದ್ದಂತೆ ಹೌಹಾರಿದ್ದು, ಸತೀಶ್ ಅವರಿಗೆ ಧನುಷ್ ಕೈ ಮಾಡಿದ್ರ? ಧನುಷ್ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರಾ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಜಂಟಿಗಳ ಜಗಳ ಹೆಚ್ಚಾಗಿದೆ. ಮೊನ್ನೆ ಮಂಜು ಭಾಷಿಣಿ ಹಾಗೂ ರಾಶಿಕಾ ಶೆಟ್ಟಿ ಕಿತ್ತಾಡಿಕೊಂಡಿದ್ರು. ಇದು ಕಂಟೆಂಟ್ ಕ್ರಿಯೇಷನ್ ಅನ್ನೋ ಮಾತು ಇದೆ ಬಿಡಿ. ಆದರೆ ಚಂದ್ರಪ್ರಭಾ ಹಾಗೂ ಡಾಗ್ ಬ್ರೀಡರ್ ಸತೀಶ್ ನಡುವೇನು ಜಗಳ ಆಗಿದೆ. ಅದು ನಿಜಕ್ಕೂ ಭಯಂಕರ ಅನಿಸುತ್ತೆ. ಈ ಜಗಳಕ್ಕೆ ಕಾರಣ ಏನು ಅನ್ನೋದು ಪ್ರೋಮೋದಲ್ಲಿ ತಿಳಿದಿದೆ. ಸತೀಶ್ ಸ್ನಾನಕ್ಕೆ ಹೋದರೆ ಹೆಚ್ಚು ಕಡಿಮೆ 1.5-2 ಗಂಟೆನೇ ಆಗುತ್ತೆ. ಆದರೆ ಇಲ್ಲಿವರೆಗೂ ಸಹಿಸಿಕೊಂಡಿದ್ದ ಚಂದ್ರಪ್ರಭಾ ಇದೀಗ ಬ್ಲಾಸ್ಟ್ ಆಗಿದ್ದಾರೆ. ಬಾತ್ರೂಮ್ ಹೊರಗೆ ಕಾದು ಕಾದು ಸಾಕಾದ ಚಂದ್ರಪ್ರಭಾ ಸಹನೆ ಕಳೆದುಕೊಂಡಂತೆ ಇದೆ. ಚಂದ್ರಪ್ರಭಾ ಸಿಟ್ಟಿಗೇಳೋದು ಕಡಿಮೆನೆ ನೋಡಿ. ಯಾರೇ ಏನೇ ಹೇಳಿ ಜೋಕ್ ಮಾಡಿದ್ರೂ ಅಷ್ಟೇನೆ, ಒಂಚೂರು ಬೇಸರ ಮಾಡಿಕೊಳ್ಳದೆ ಕಾಮಿಡಿ ಮಾಡ್ತಾರೆ. ಆದರೆ ಸತೀಶ್ ವಿಚಾರದಲ್ಲಿ ಇದೀಗ ಸಿಟ್ಟಿಗೆದ್ದಿದ್ದಾರೆ. ನಿನ್ನ ಕಾಲು ಬೀಳ್ತೀನಿ ಸತೀಶಣ್ಣ ಬಾರಣ್ಣ ಅಂತ ಚಂದ್ರಪ್ರಭಾ ಹೇಳ್ತಾರೆ. ಆದರೆ ಸತೀಶಣ್ಣ ಬಾತ್ರೂಮ್ನಿಂದ ಹೊರಗೆ ಬರದೇ ಇದ್ದಾಗ ಸಾಕಾಗಿ ಹೋಗುತ್ತೆ. ಸಿಟ್ಟು ಜಾಸ್ತಿನೇ ಆಗುತ್ತೆ. ಕಿಚನ್ನಲ್ಲಿ ಬಂದು ನೀರು ಕುಡಿತಾ ಇರೋ ಗ್ಲಾಸನ್ನು ಒಡೆದು ಸಿಟ್ಟು ಹೊರಗೆ ಹಾಕ್ತಾರೆ. ಆದರೆ ಇದಕ್ಕೂ ಮೊದಲೇ ಬಾತ್ರೂಮ್ನಲ್ಲಿ ಭಯಂಕರ ಜಗಳವೂ ಆಗಿರುತ್ತೆ. ಚಂದ್ರಪ್ರಭಾ ಹಾಗೂ ಸತೀಶ್ ನಡುವಿನ ಜಗಳದಲ್ಲಿ ಧನುಷ್ ಗೌಡ ಕೂಡ ಎಂಟ್ರಿ ಆಗ್ತಾರೆ. ಸತೀಶ್ ಅಟ್ಟಹಾಸ ನೋಡಿನೇ ಚಂದ್ರಪ್ರಭಾ ಪರ ಮಾತನಾಡಲು ಧನುಷ್ ಗೌಡ ಮಧ್ಯ ಬಂದಂತೆ ಇದೆ. ಹಾಗಾಗಿನೇ ಜೋರಾಗಿಯೇ ಇವರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನು ಇದು ಜಗಳದ ನಡುವೆ ಚಂದ್ರಪ್ರಭಾ ನಾನು ಕಾಯಲ್ಲ ನಿಮ್ಮನ್ನ ಅಂತ ಹೇಳ್ತಾ ಇದ್ರೆ ಸತೀಶ್ ನೀವು ನನ್ನ ಕಾಯಲೇಬೇಕು, ನಾನು ಎಷ್ಟೊತ್ತಾದರೂ ಮಾಡ್ತೀನಿ, ನನ್ನಿಷ್ಟ ಅನ್ನೋ ವೇಳೆಗೆ ಜಗಳ ಇನ್ನೂ ಹೊತ್ತಿಯುರಿದಿದೆ. ಇದರ ನಡುವೆ ಧನುಷ್ ಮತ್ತು ಸತೀಶ್ ನಡುವೆ ಒಬ್ಬರಿಗೆ ಒಬ್ಬರು ಕೈ ಮಿಲಾಯಿಸುವ ಹಂತಕ್ಕೆ ಜಗಳ ನಡೆದಿದ್ದು, ಮನೆ ಮಂದಿ ಶಾಕ್ ಆಗಿ ನೋಡ್ತಾ ನಿಂತಿದ್ದಾರೆ. ಅಕಸ್ಮಾತ್ ಏನಾದರೂ ಧನುಷ್ ಸತೀಶ್ ಮೇಲೆ ಕೈ ಮಾಡಿದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದಂತೂ ಪಕ್ಕ. ಯಾಕಂದರೆ ಹಿಂದೆ ಕೂಡ ಎಷ್ಟೋ ಜನ ಇತರೆ ಸ್ಪರ್ಧಿಗಳ ಮೇಲೆ ಕೈ ಮಾಡಿ ಆಚೆ ಬಂದಿದ್ದು, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋ ಇತಿಹಾಸ ಕೂಡ ಇದೆ. ಇಲ್ಲೂ ಹಾಗೆ ಆಗಬಹುದಾ ಏನು ಅಂತ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.